ಮಾತಿಗೆ ಏನು ಉತ್ತರ ಕೊಡೋದಕ್ಕೂ ಸಾಧ್ಯ ಇಲ್ಲ ಮಾವ. ಎಂಥ ಬಾಂಡಿಂಗ್ ನಿಮ್ದೆಲ್ಲದ್ದು. ಇದೆಲ್ಲ ನೋಡೋ ಭಾಗ್ಯ ನನಗೆ ಸಿಕ್ಕಿದೆ. ನಿಮ್ಗಳ ಜೊತೆ ಬದುಕೋ ಅದೃಷ್ಟ ನನಗೆ ಸಿಕ್ಕಿದೆ. ಅಲ್ಲ ಕಣಕ್ಕ, ನಿನ್ನ ಮದ್ವೆಗಂತ ಕೂಡಿಟ್ಟಿರೋ ಹಣನ ನನ್ನ ಮದ್ವೆಗೆ ಯಾಕಕ್ಕ ಕೊಡ್ತಿದ್ಯಾ? ನೀನು ನನ್ನ ತಂಗಿ ಕಣೆ ರಾಣಿ. ನೀನು ಅಲ್ಲಿ ಖುಷಿಯಾಗಿದ್ರೇನೆ ನಾವಿಲ್ಲಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ತಾಯಿ ಇಲ್ದಿರೋ ನಮಗೆ ವಯಸ್ಸಲ್ಲಿ ಚಿಕ್ಕವಳಾದ್ರೂ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀಯ. ಇದು ನಿನ್ನ ಅಕ್ಕ ಆಗಿ ನಾನು ಮಾಡ್ತಿರೋ ಕರ್ತವ್ಯ ಅಷ್ಟೇ ಕಣೆ. ಹೆಣ್ಮಕ್ಳು ದುಡಿಬೇಕು, ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅಂತ ಎಷ್ಟೋ ಜನರ ಆಸೆನ ನಮ್ಮ ರತ್ನ ಇವತ್ತು ಈಡೇರಿಸಿ ತನ್ನ ಕಾಲ ಮೇಲೆ ತಾನು ನಿಲ್ಲೋದಲ್ದೆ ಇಡೀ ಮನೆ ಜವಾಬ್ದಾರಿನ ಅವಳು ನೋಡ್ಕೋತಿದ್ದಾಳೆ. ಗ್ರೇಟ್ ರತ್ನ. ನನ್ನ ಗಂಡ ಇಂಥ ಸಂಸ್ಕಾರನ ಹೇಳ್ಕೊಟ್ಟಿದ್ದಾರಲ್ಲ ಅಂತ ನಂಗೆ ಹೆಮ್ಮೆ ಆಗುತ್ತೆ. ಏನ್ ಬಾರ ಇದನ್ನೆಲ್ಲ ಯಾರನ್ನ ಹೇಳ್ಕೊಡಕ್ಕಾಯ್ತದ? ಆ ನಮ್ಮವ್ವ ತಾಯಿ ಮಾಕಳವ್ವ ನಮ್ಮೆಲ್ರಿಗೂ ಇದನ್ನ ಹರಿಸಿ ತುಂಬಿದ್ದಾರೆ. ಎಲ್ಲ ತಾಯಿದೆ. ರತ್ನವ್ವ, ನನ್ನಂತ ಅಣ್ಣ ಎಲ್ರಿಗೂ ಸಿಗ್ಲಿ ಅನ್ನೋದಕ್ಕಿಂತ ಏನಂತ ಅಕ್ಕ ಎಲ್ರಿಗೂ ಸಿಗ್ಲಿ ಅಂತ ಹೇಳ್ತೀನಿ ಕಣ. ಎಲ್ರಿಗೂ ಸಿಗ್ಲಿ. ಇಲ್ಲ ಅಣ್ಣ, ಎಲ್ರಿಗೂ ಇಂಥ ಅತ್ತಿಗೆ, ಇಂಥ ಅಣ್ಣ, ಇಂಥ ಅಕ್ಕಂದಿರು ಸಿಗ್ಬೇಕು. ಒಂದ್ ನಿಮಿಷ ಸಾಕು. ಇನ್ನೊಂದ್ 5 ನಿಮಿಷ ಬಿಟ್ರುವೆ ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೆ ಅಂತ ಸುಸೂರ್ ಬತ್ತಿ ಹಚ್ಕೊಂಡು ಹಾಡ್ ಹೇಳಕ್ ಶುರು ಮಾಡ್ಬಿಡ್ತೀರಿ. ಏನತ್ನಾ ಅದೇನೋ ತತ್ತೀನಿ ಅಂದಲ್ಲಮ್ಮಿ, ಹೋಗು ಕೊಡು. ಒಂದ್ ನಿಮಿಷ. ಅತ್ಗೆ ಇದು ನಿಂಗೆ, ಅಣ್ಣ ಇದು ನಿನ್ಗೆ. ಏನೋ ಇದು? ಅಣ್ಣ ತಗದ್ ನೋಡ್ ಗೊತ್ತಾಯ್ತದೆ. ಉಂಗ್ರನಾ?